ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ಬ್ಲಾಗ್ಸ್. ಇವತ್ತು ಇಲ್ಲಿ ಮಧ್ಯಾಹ್ನಕ್ಕೆ ಇದ್ಕಿದ ಅವರೆಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ. ಅಂದರೆ ಅವರೇ ಕಾಳು ಬರುತ್ತೆ ನೋಡಿ, ಒಣಗಿದ ಅವರೆ ಕಾಳು, ಅದನ್ನು ಹಿತಕ್ಸ್ಬಿಟ್ಟು ನಾನು ಫ್ರಿಜ್ನಲ್ಲಿ ಇಟ್ಟಿದ್ದೆ. ಹಿಂದಿನ ದಿನ ಸಂಜೆ ಹಿತಕ್ಸಿದ್ದು, ಹಾಗಾಗಿ ಫ್ರಿಜ್ನಲ್ಲಿ ಇಟ್ಟಿದ್ದಿತ್ತು. ಸೊ ಅದನ್ನು ಯೂಸ್ ಮಾಡಿ ಬೆಳಗ್ಗೆಗೆ ಪೂರಿ ಜೊತೆ ಕುರ್ಮಾ ಮಾಡೋಣ ಅಂತ ಅಂದ್ಕೊಂಡೆ. ಆದರೆ ಪ್ರದೀಪ್ ಬೇಗ ಆಫೀಸ್ಗೆ ಹೋಗಬೇಕು ಅಂತ ಅಂದ್ಕೊಂಡ್ರು. ಸೊ ಹಾಗಾಗಿ ಬೆಳಗ್ಗೆ ತಿಂಡಿಗೆ ಚಿತ್ರಾನ್ನ ಮಾಡಿಬಿಟ್ಟು ಅದೇ ಇದ್ಕಿದ ಬೇಳೆನ ಮಧ್ಯಾಹ್ನಕ್ಕೆ ಸಾಂಬಾರು ಮಾಡ್ತಾಯಿದ್ದೀನಿ. ಹಾಗೆಯೇ ನಮ್ಮಲ್ಲಿ ಸಿಗೋವಂಥ ತುಪ್ಪಕ್ಕೆ ತುಂಬಾ ಡಿಮ್ಯಾಂಡ್ ಆಗಿದೆ. ಲಾಸ್ಟ್ ಟೈಮ್ ತೋರಿಸಿದ್ದು 4 ಲೀಟ್ರ್ ಆಗೋವಷ್ಟು ತುಪ್ಪ ಫುಲ್ ಖಾಲಿಯಾಗಿ ಮತ್ತೆ ಆರ್ಡರ್ಸ್ ಬಂದಿತ್ತು. ಹಾಗಾಗಿ ಮತ್ತೆ ಹಸುವಿನ ತುಪ್ಪ ಮತ್ತು ಎಮ್ಮೆ ತುಪ್ಪ ಎರಡೂ ಕಾಯಿಸಿ ಇಟ್ಟಿರೋವಂಥದ್ದು. ಸುಮಾರು ಜನಕ್ಕೆ ಪ್ಯಾಕೇಜಿಂಗ್ ಹೇಗೆ ಕಳಿಸ್ತೀವಿ ನಾವು ಅನ್ನೋದೇ ಡೌಟ್ ಇರುತ್ತೆ. ಸೊ ನೋಡಿ, ಈ ರೀತಿ ಬಾಕ್ಸ್ನಲ್ಲಿ ಪ್ಯಾಕ್ ಮಾಡಿ ನೀಟಾಗಿ ಬಬಲ್ ರ್ಯಾಪ್ ಮಾಡಿ ಕಳಿಸ್ಕೊಡ್ತೀವಿ. ಎಲ್ಲೂ ಸಹ ಲೀಕೇಜ್ ಆಗೋವಂಥದ್ದು ಏನೂ ಇಲ್ಲ. ನಿಮಗೆ ಬೇಕು ಅಂತ ಅಂದರೆ 7795846794ಗೆ ವಾಟ್ಸ್ಯಾಪ್ ಮಾಡಿ ಏನು ಪ್ರಾಡಕ್ಟ್ಸ್ ಬೇಕು ಅದನ್ನು ನೀವು ತರಿಸ್ಕೋಬೋದು. ಇವತ್ತಿನೂ ಫ್ರೆಶ್ ಆಗಿ ಬೆಣ್ಣೆ ಕಾಯಿಸಿ ತುಪ್ಪ ರೆಡಿ ಮಾಡಿರೋ ಅಂಥದ್ದು. ಅದು ಸ್ವಲ್ಪ ಗಟ್ಟಿ ಆದಮೇಲೆ ತುಂಬಾ ಚೆನ್ನಾಗಿ ಮರಳಾಗಿ ತುಪ್ಪ ಬರುತ್ತೆ. ಸೊ ಇವಾಗ ಅಡುಗೆ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಒಂದು ಪ್ಯಾನ್ ಇಟ್ಟು ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಒಂದು ಸಣ್ಣದಾಗಿ ಕಟ್ ಮಾಡಿರೋದನ್ನು ಫ್ರೈ ಮಾಡ್ತಾಯಿದ್ದೀನಿ. ಇದಕ್ಕೆ ನೋಡಿ, ಈ ರೀತಿ ಅವರೆಕಾಳು ಒಣ ಅವರೆಕಾಳು ಇರುತ್ತಲ್ಲ, ಅದನ್ನು ಒಂದು 5 ರಿಂದ 6 ಗಂಟೆ ನೆನೆಸ್ಬಿಟ್ಟು ಅದನ್ನೇ ಕಾಳನ್ನು ಹಿತಕ್ಸ್ಬಿಟ್ಟು ನಾನು ಇದು ಅವರೆಬೇಳೆ ಮಾಡ್ಕೊಂಡಿರೋ ಅಂಥದ್ದು. ಸ್ವಲ್ಪ ಹುಳ ಬಂದಂಗೆ ಆಗಿಬಿಡುತ್ತೆ ತುಂಬ ಜಾಸ್ತಿ ದಿನ ಇಟ್ಟರೆ. ಹಾಗಾಗಿ ಬೇಗ ಖಾಲಿ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಹಿತ್ಕಿದ ಬೇಳೆ ಸಾರು ಮಾಡ್ತಾಯಿದ್ದೀನಿ. ಇದನ್ನು ಕುಕ್ಕರ್ಗೆ ಹಾಕ್ಬಿಟ್ರೆ ತುಂಬ ಮುದ್ದೆ ಥರ ಮಸ್ತೋಗ್ಬಿಡುತ್ತೆ. ಕಾಳು ಹಾಗೆ ಸಿಗಬೇಕು ಅಂತ ಅಂದರೆ ಈ ರೀತಿ ಓಪನ್ ಪ್ಯಾನ್ನಲ್ಲೇ ಮಾಡಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಿದ್ದ ಹಾಗೆಯೇ ಇದ್ಕಿದ ಬೇಳೆನೂ ಸಹ ಹಾಕ್ಬಿಟ್ಟು ಒಂದು 2-3 ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡಿ ಅದಕ್ಕೆ ಒಂದು 2 ಸ್ಪೂನ್ ಆಗುವಷ್ಟು ಹರಳುಪ್ಪು ಹಾಕಿದ್ದೀನಿ. ಹಾಗೆಯೇ 2 ಲೋಟ ಆಗುವಷ್ಟು ನೀರನ್ನು ಹಾಕಿ ಬೇಯೋದಕ್ಕೆ ಬಿಡಬೇಕು ಅದನ್ನು. ಸೊ ನೋಡಿ, ಇಲ್ಲಿ ಲಿಡ್ನ ಕ್ಲೋಸ್ ಮಾಡಿ ಬೇಯೋದಕ್ಕೆ ಬಿಡ್ತಾ ಇದ್ದೀನಿ. ಹಾಗೆಯೇ ಅದಕ್ಕೊಂದು ಮಸಾಲೆ ಪ್ರಿಪೇರ್ ಮಾಡ್ಕೋಬೇಕು. ಮಸಾಲೆಗೆ ಸ್ವಲ್ಪ ಕರಿಬೇವು ಬೇಕು. ಕರಿಬೇವು ಮನೆಯಲ್ಲಿ ಖಾಲಿ ಆಗೋಗಿತ್ತು. ಯಾವಾಗಲೂ ನಾನೊಂದು 15 ಡೇಸ್ಗೆ ಒಂದ್ಸಲ ನಮ್ಮ ಟೆರೆಸ್ನಲ್ಲೇ ಈ ರೀತಿ ಕಿತ್ಕೊಂಡು ಬರ್ತೀನಿ. ಅಕಸ್ಮಾತ್ ಟೆರೆಸಲ್ಲಿ ಇದು ಚಿಗುರು ಚೆನ್ನಾಗಿ ಬಂದಿಲ್ಲ, ಇನ್ನೂ ಚಿಗುರ್ತಾ ಇದೆ, ಜಾಸ್ತಿ ಇಲ್ಲ ಅಂತ ಅಂದರೆ ಮಾತ್ರ ನಾನು ಮಾರ್ಕೆಟಿಂದ ತರೋವಂಥದ್ದು. ಲಾಸ್ಟ್ ಒಂದು 15 ಡೇಸ್ ಬ್ಯಾಕ್ ನಾನು ಇದೇ ರೀತಿ ತೊಗೊಂಡಿದ್ದೆ. ಅಲ್ಲಿ ಕಟ್ ಮಾಡಿರೋ ಕಡೆ ತುಂಬಾ ಚೆನ್ನಾಗಿ ಚಿಗುರು ಬಂದಿದೆ. ಆ್ಯಂಡ್ ಇವಾಗ ಇನ್ನೊಂದು ಸಲ ಇಲ್ಲಿ ಕಟ್ ಮಾಡ್ಕೊಂಡು ತೊಗೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಕಟ್ ಮಾಡಿರೋದು ನಿಮಗೆ ಕಾಣಿಸ್ತಾ ಇದೆ. ಚಿಗುರು ತುಂಬಾ ಚೆನ್ನಾಗಿ ಬಂದಿದೆ ಅಲ್ಲೂ. ಸೊ ಈ ಸಲ ತೊಗೊಂಡಿರೋದೂ ಸಹ ಒಂದು 15 ಡೇಸ್ಗೆ ಆಗುತ್ತೆ. ಎಷ್ಟು ಚೆನ್ನಾಗಿದೆ, ಒಂದೂ ಸಹ ಏನು ಹುಳ ಬಂದಿರೋದಾಗಲಿ, ಕಪ್ಪು ಚುಕ್ಕಿ, ಬಿಳಿ ಚುಕ್ಕಿ ಆ ರೀತಿ ಎಲ್ಲ ಏನೂ ಇಲ್ಲ. ಜೇಡ ಕಟ್ಟಿರೋದು ಆ ರೀತಿ ಎಲ್ಲ ಏನೂ ಇಲ್ಲ. ಸಖತ್ತ ಫ್ರೆಶ್ ಆಗಿದೆ. ಸೊ ನಮ್ಮನೆ ಕರಿಬೇವು ಅಂತ ಅಲ್ಲ, ತುಂಬಾ ಚೆನ್ನಾಗಿ ಬರುತ್ತೆ. ಆ್ಯಂಡ್ ನಾನು ತುಂಬ ಸಲ ಅಂದ್ಕೊತೀನಿ, ಹೊರಗಡೆ ಮಾರ್ಕೆಟಿಂದ ಕರಿಬೇವಿನ ಎಲೆ ತಂದು ಅದನ್ನು ಈ ರೀತಿ ಬಿಡಿಸಿ ಸ್ಟೋರ್ ಮಾಡಿದಾಗ ಒಂದು ವಾರಕ್ಕೆಲ್ಲ ಕಪ್ಪು ಆಗಿಬಿಡುತ್ತೆ ಎಲೆಗಳು ಫ್ರಿಜ್ನಲ್ಲಿಟ್ಟರೆ. ಅದೇ ನಮ್ಮ ಮನೆಯದು 15 ದಿನ ಆದ್ರೂ ಅಷ್ಟೇ ಫ್ರೆಶ್ ಆಗಿರುತ್ತೆ. ಸೊ ಅದರಲ್ಲೇ ಗೊತ್ತಾಗುತ್ತೆ ಕೆಮಿಕಲ್ ಹಾಕಿ ಹೇಗೆ ಮಾಡಿರ್ತಾರೆ, ತುಂಬ ದಿನ ಫ್ರೆಶ್ ಆಗಿರಲಿ ಅಂತ ಏನೇನೋ ಸ್ಪ್ರೇ ಮಾಡಿರ್ತಾರೆ ಅಲ್ವಾ. ಹಾಗಾಗಿ ಆ ರೀತಿ ಆಗುತ್ತೆ. ಆ್ಯಂಡ್ ಮನೆಯಲ್ಲೇ ಬೆಳೆದಿರೋದಲ್ವ, 15 ದಿನ ಇಟ್ಟರೂ ಒಂದು ಎಲೆನೂ ಸಹ, ಸಣ್ಣ ಎಲೆನೂ ಸಹ ಕಪ್ಪಾಗಿರಲಿಲ್ಲ. ನಾನು ಅದೇ ಹೇಳ್ತಾ ಇದ್ದೆ, ಒಂದು ಎಲೆನೂ ಸಹ ಕಪ್ಪಾಗಿಲ್ವಲ್ಲ, ಕವರಲ್ಲಿ ಹೇಗಿಟ್ಟಿದ್ದೋ ಹಾಗೇ ಇದೆ ಅಂತ ಅಂದ್ಬಿಟ್ಟು ಇವತ್ತೂ ಸಹ ಒಂದು 15 ಡೇಸ್ಗೆ ಆಗುವಷ್ಟು ನಾನು ಕರಿಬೇವಿನ ಎಲೆನ ಕಿತ್ತು ತಂದಿದ್ದೀನಿ. ಸಣ್ಣ ಸಸಿ ತಂದಿದ್ದು ಒಂದು 50 ರೂಪಾಯಿ ಕೊಟ್ಟು ನರ್ಸರಿಯಿಂದ. ಸೊ 2 ವರ್ಷ ಆದಮೇಲೆ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ. ತುಂಬಾ ಚೆನ್ನಾಗಾಗುತ್ತೆ. ಆ್ಯಂಡ್ ಪಾಟಲ್ಲಿ ಬೆಳೀತಾ ಇರೋದ್ರಿಂದ ತುಂಬ ಉದ್ದ ಬೆಳಿಲಿಕ್ಕೂ ಬಿಡಬಾರ್ದು. ಆವಾಗವಾಗ ಅದನ್ನು ಕಟ್ ಮಾಡ್ತಾ ಇರಬೇಕು. ಸೊ ಚಿಗುರು ಚೆನ್ನಾಗಿ ಬರುತ್ತೆ. ಸೊ ಇವಾಗ ಇಲ್ಲಿ ಸಾಂಬಾರಿಗೆ ಮಸಾಲೆ ಹುರ್ಕೊಳ್ಳೋದಕ್ಕೆ ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಈರುಳ್ಳಿ, ಜೀರಿಗೆ, ಕರಿಬೇವಿನ ಎಲೆ ಮತ್ತು ಸಾಂಬಾರು ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿನ, ಒಣಮೆಣಸಿನ್ಕಾಯಿನ ಹಾಕ್ಕೊಳ್ಳಿ. ನಾನಿಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿನ ಸೇರಿಸಿದ್ದೀನಿ, ಒಂದು 5 ರಿಂದ 6 ಅಷ್ಟೇ. ತುಂಬ ಕಲರ್ ಬರಲಿ ಅಂತ ಅಂದ್ಬಿಟ್ಟು ತುಂಬ ಜಾಸ್ತಿ ಹಾಕಿದ್ರೂ ಖಾರ ಆಗಿಬಿಡುತ್ತೆ. ಹಾಗಾಗಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ.
ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1.5 ಟೀ ಚಮಚ ಆಗೋಷ್ಟು ಹಾಕಿದ್ದೀನಿ. ಇಲ್ಲ ಅಂತ ಅಂದರೆ 1 ಗಡ್ಡೆ ಬೆಳ್ಳುಳ್ಳಿ ಮತ್ತು 1-2 ಇಂಚ್ ಆಗೋಷ್ಟು ಶುಂಠಿನ ಸಹ ಕಟ್ ಮಾಡಿ ಹಾಕ್ಕೋಬೋದು. ಅದು ಫ್ರೈ ಆಗ್ತಾಯಿದ್ದ ಹಾಗೆಯೇ 1 ಟೊಮ್ಯಾಟೋನು ಸಹ ಸೇರಿಸಿದ್ದೀನಿ. ಟೊಮ್ಯಾಟೊ ಇವೆಲ್ಲನೂ ಸಹ ಎಣ್ಣೆನಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು. ತುಂಬ ಅದು ಪ್ಯಾನ್ಗೆಲ್ಲ ಹೊರಗಡೆ ಆಯಿಲೆಲ್ಲ ಆಗ್ತಾಯಿತ್ತು ಅಂತ ಅಂದ್ಬಿಟ್ಟು ನಾನು ಒಂದು ಅರ್ಧ ಲೋಟ ನೀರನ್ನು ಹಾಕಿ ಅದನ್ನು ಬೇಯಲಿಕ್ಕೆ ಬಿಟ್ಬಿಡ್ತೀನಿ. ನೀರೆಲ್ಲ ಇಂಗೋವರೆಗೆ ಟೊಮ್ಯಾಟೊ, ಈರುಳ್ಳಿ, ಮೆಣಸಿನ್ಕಾಯಿ ಎಲ್ಲನೂ ಚೆನ್ನಾಗಿ ಸಾಫ್ಟಾಗಿರುತ್ತೆ. ನೋಡಿ, ನೀರು ಸ್ವಲ್ಪ ಕಡಿಮೆ ಆಗ್ತಾಯಿದ್ದ ಹಾಗೆಯೇ ಇದಕ್ಕೆ ಒಂದು ಹಿಡಿ ಆಗೋಷ್ಟು ಹಸಿ ತೆಂಗಿನಕಾಯಿ ತುರಿನ ಸಹ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ಧನಿಯಾ ಪುಡಿ ಹಾಕ್ಕೋಬೇಕು, ಹಾಗೆಯೇ ಹುಣಸೆ ಹಣ್ಣು ಹಾಕ್ಕೋಬೇಕು. ಹುಣಸೆ ರಸ ಇದ್ದರೆ ಡೈರೆಕ್ಟಾಗಿ ಸಾಂಬಾರ್ಗೆ ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು ಗೋಲಿ ಗಾತ್ರ ಆಗೋಷ್ಟು ಹುಣಸೆ ಹಣ್ಣನ್ನು ಈ ಮಸಾಲೆಗೆ ಆ್ಯಡ್ ಮಾಡಿದ್ದೀನಿ. ಇವಾಗ ಕೊನೆಯಲ್ಲಿ 1-2 ಚಮಚ ಆಗೋಷ್ಟು ಧನಿಯಾ ಪುಡಿನ ಮಿಕ್ಸ್ ಮಾಡಿ ಸ್ಟವ್ನ ಆಫ್ ಮಾಡಿಬಿಡಬೇಕು. ಧನಿಯಾ ಪುಡಿ ಅಂದರೆ ಪ್ಲೇನ್ ಧನಿಯಾ ಪುಡಿ ಅಲ್ಲ, ನಾವು ಸಾಂಬಾರ್ ಜೊತೆಗೆ ಮಿಕ್ಸ್ ಮಾಡ್ಕೊತೀವಿ ನೋಡಿ, ಸಾಂಬಾರ್ ಪೌಡರ್ಗೆ ಏನೇನು ಹಾಕ್ತೀವಿ ನೋಡಿ, ಧನಿಯಾ, ಹೆಸರು ಕಾಳು, ಕಡಲೆಕಾಳು ಮತ್ತು ಬೇಳೆಗಳೆಲ್ಲ ಹಾಕಿ ಹುರಿದು ಅದ್ರ ಜೊತೆಗೆ ಅರಿಶಿನ, ಚಕ್ಕೆ, ಲವಂಗ, ಅದನ್ನೆಲ್ಲ ಕಾಳುಮೆಣಸು, ಇದೆಲ್ಲ ಪದಾರ್ಥಗಳು ಇರುತ್ತೆ ಇದರಲ್ಲಿ. ಸೊ ಅದು ಧನಿಯಾ ಪುಡಿ ಅಂದರೆ ಪ್ಲೇನ್. ಈ ನಾರ್ತ್ ಇಂಡಿಯನ್ ಕಡೆ ಧನಿಯಾ ಪುಡಿ ಅಂದರೆ ಬರೀ ಧನಿಯಾ ಪುಡಿ ಅಂತ ಅಂದ್ಕೊತಾರಲ್ಲ, ಅದೆಲ್ಲ ನಾರ್ತ್ ಇಂಡಿಯನ್ ಗ್ರೇವಿಗಳಿಗೆ ಸರಿ. ನನಗಂತೂ ಅದು ಇಷ್ಟನೇ ಆಗಲ್ಲ. ಸೊ ನಾನು ಧನಿಯಾ ಪುಡಿ ಅಂದರೆ ಇದನ್ನು 1-2 ಚಮಚ ಆಗೋಷ್ಟು ಹಾಕೋಬಿಟ್ಟು ಜಸ್ಟ್ ಮಿಕ್ಸ್ ಮಾಡಿ ಇದನ್ನು ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ನುಣ್ಣದಾಗಿ ರುಬ್ಬಿಟ್ಕೊಳ್ಳಿ. ಈ ಪ್ಲೇನ್ ಧನಿಯಾ ಪುಡಿ ಕೂಡ ನಮ್ಮಲ್ಲಿ ಅವೈಲೇಬಲ್ ಇದೆ. ನಿಮಗೆ ಸಾಂಬಾರ್ ಟೇಸ್ಟ್ ಬರಬೇಕು ಅಂತ ಅಂದರೆ, ನಿಮಗೆ ಮಾಡ್ಕೊಳಕ್ಕೆ ಬರಲ್ಲ, ಏನೇನು ಎಷ್ಟೆಷ್ಟು ಪ್ರಮಾಣದಲ್ಲಿ ಹಾಕಿ ಮಾಡ್ಕೊಳಕ್ಕೆ ಬರಲ್ಲ ಅಂತ ಅಂದರೆ ಪ್ಲೇನ್ ಧನಿಯಾ ಪುಡಿನೂ ಸಹ, ಅಂದರೆ ಇದೆ ಕಾಳುಗಳನ್ನ ಹಿಟ್ಟು ಅಂತ ಹೇಳ್ತೀವಿ ನಾವು, ಅದನ್ನು ಸಹ ನಮ್ಮಲ್ಲಿ ಅವೈಲೇಬಲ್ ಇದೆ. ಅದು 1 ಚಮಚ ಮತ್ತು ರೆಡ್ ಚಿಲ್ಲಿ ಪೌಡರ್ 1 ಚಮಚ ಹಾಕ್ಕೊಂಡು ನೀವು ಸಾಂಬಾರನ್ನ ಪ್ರಿಪೇರ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿದೆ. ಆ್ಯಂಡ್ ಅದು ಧನಿಯಾ ಪುಡಿನ ಈ ರೀತಿ ಮಸಾಲೆ ಸಾರಿಗಷ್ಟೇ ಅಲ್ಲ, ಪಲಾವ್ಗಳಿಗೂ ಒಂದು ಅರ್ಧ ಚಮಚ, ಹಾಗೆಯೇ ಟೊಮೆಟೊ ಕಾಯಿ, ಮೆಣಸಿನ್ಕಾಯಿ ಖಾರ ಎಲ್ಲ ಮಾಡ್ತೀವಿ ನಮ್ಮ ಕಡೆ ರೊಟ್ಟಿಗೆ, ಅದಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ ಮಾತ್ರ ಟೇಸ್ಟು. ಸೊ ಹಾಗಾಗಿ ಈ ಕಡೆ ಹಾಸನ, ಮೈಸೂರು ಕಡೆಯವ್ರಿಗೆಲ್ಲ ಗೊತ್ತು ಅದು ಧನಿಯಾ ಪುಡಿ ಹಾಕಬೇಕು ಅಂತ. ಹಾಗಾಗಿ ನಾನು ಸಪ್ರೇಟಾಗಿ ಧನಿಯಾ ಪುಡಿನೂ ತುಂಬಾ ಚೆನ್ನಾಗಿ ನಮ್ಮಲ್ಲಿ ಒಬ್ಬೊಬ್ಬರು 2-2 kg 1 kg ಆಗೋಷ್ಟನ್ನು ತೊಗೊತಾರೆ. ಟೇಸ್ಟ್ ನೋಡಿ ತುಂಬಾ ಚೆನ್ನಾಗಿದೆ ಅಂತೆಲ್ಲ ರಿವ್ಯೂ ಕೊಡ್ತಾರೆ. ಸಖತ್ ಇಷ್ಟ ಆಗುತ್ತೆ ನನಗೆ ಅದನ್ನೆಲ್ಲ ರಿವ್ಯೂಸ್ ಓದ್ತಾ ಇದ್ದರೆ. ಸೊ ಆ ಮಸಾಲೆ ರುಬ್ಬಿರೋ ಅಂಥದ್ದನ್ನು ಈ ಕಡೆ ಕಾಳು ಒಂದು 80% ಆಗಿ ಬೆಂದಿರಬೇಕು, ಇದ್ಕಿದ ಬೇಳೆ. ಅದು ಬೆಂದಿರೋ ಅಂಥದ್ದಕ್ಕೆ ಈ ಮಸಾಲೆನ ಹಾಕಿ ಅದಕ್ಕೆ ಸಾಂಬಾರಿಗೆ ತಕ್ಕಷ್ಟು ನೀರನ್ನು ಹಾಕಿ ಒಂದು ಸಲ ಟೇಸ್ಟ್ ನೋಡ್ಕೊಳ್ಳಿ. ಏಕೆಂದರೆ ಆ ಇದ್ಕಿದ ಬೇಳೆ ಬೇಯಬೇಕಾದ್ರೆ ಉಪ್ಪನ್ನು ಹಾಕಿರ್ತೀವಿ. ಇನ್ನೊಂದು ಸ್ವಲ್ಪ ಉಪ್ಪು ಬೇಕು ಅಂತ ಅಂದರೆ ನೀವು ಇನ್ನೊಂದು ಸ್ವಲ್ಪ ಉಪ್ಪನ್ನು ಹಾಕ್ಕೋಬೋದು. ನಂಗೆ ಸಪ್ಪೆ ಅಂತ ಅನ್ನಿಸ್ತು, ಇನ್ನೊಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಹಾಗೆಯೇ 1-2 ಚಮಚ ಆಗುವಷ್ಟು ಬೆಲ್ಲದ ಪುಡಿನ ಸಹ ಸೇರಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಒಂದು ಒಳ್ಳೆ ಕುದಿ ಬರೋವರೆಗೆ ಬಿಡಬೇಕು. ಸೊ ಇಲ್ಲಿ ಇದ್ಕಿದ ಬೇಳೆ ತೋರಿಸಿದ್ದೀನಿ ಯಾವ ರೀತಿ ಬೆಂದಿರಬೇಕು ಅಂತ. ಜಸ್ಟ್ ಅದೊಂದು ಸ್ವಲ್ಪ ಪ್ರೆಸ್ ಮಾಡಿದ್ರೆ ನೀಟಾಗಿ ಮ್ಯಾಶ್ ಆಗಬೇಕು, ಅಲ್ಲಿವರೆಗೆ ಮಾತ್ರ ಚೆನ್ನಾಗಿ ಬೇಯಿಸ್ಕೋಬೇಕು. ತುಂಬ ಮುದ್ದೆ ಥರ ಆಗಿಬಿಟ್ರೆ ನಮಗೆ ಅನ್ನದಲ್ಲಿ ಅಥವಾ ಮುದ್ದೆಗೆ ತಿಂತಾ ಇರ್ಬೇಕಾದ್ರೆ ಅದು ಕಾಳುಗಳು ಸಿಗೋದೇ ಇಲ್ಲ, ಆ ರೀತಿ ಆಗಿಬಿಡುತ್ತೆ. ಸೊ ಇವಾಗ ಇದಕ್ಕೆ ಫೈನಲ್ ಆಗಿ ಒಂದು ಮೇಲೊಗ್ಗರಣೆ ಕೊಟ್ಕೊಂಡ್ರೆ ಇದ್ಕಿದ ಬೇಳೆ ಸಾರು ರೆಡಿ ಆಯಿತು. ಮೇಲೊಗ್ಗರಣೆಗೆ ನಾನಿಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಕರಿಬೇವು ಮತ್ತು ಒಣಮೆಣಸಿನ್ಕಾಯಿ ಇವಿಷ್ಟನ್ನು ಮಾತ್ರ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಎಲ್ಲ ರುಬ್ಬೋದಕ್ಕೆ ಮಸಾಲೆ ಹಾಕಿರ್ತೀವಲ್ವ, ಈರುಳ್ಳಿನೂ ಅಷ್ಟೇ ಇದ್ಕಿದ ಬೇಳೆ ಜೊತೆಗೇ ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾಕಿರ್ತೀವಿ. ಸೊ ಎಕ್ಸ್ಟ್ರಾ ಮೇಲ್ಗಡೆ ಎಲ್ಲ ಈರುಳ್ಳಿ ಎಲ್ಲ ಏನು ಬೇಡ, ಅಷ್ಟೇ ಸಾಕು. ಮೇಲ್ಗಡೆ ಒಂದು ಒಗ್ಗರಣೆ ಕೊಟ್ಬಿಟ್ರೆ ನೀಟಾಗಿ ಕುದೀತಾ ಇರೋವಂಥ ಸಾಂಬಾರಿಗೆ ಸಖತ್ ಟೇಸ್ಟಿಯಾಗಿರೋವಂಥ ಇದ್ಕಿದ ಬೇಳೆ ಸಾರು ರೆಡಿ. ಇದೇನ ನೀವು ಒಂದು ಸ್ವಲ್ಪ ನೀರೆಲ್ಲ ಕಡಿಮೆ ಹಾಕಿಬಿಟ್ಟು ಜೊತೆಗೆ ಆಲೂಗೆಡ್ಡೆ, ಬದನೆಕಾಯಿ ಎಲ್ಲನೂ ಹಾಕಿ ಒಂದು ಸ್ವಲ್ಪ ಗಟ್ಟಿ ಕನ್ಸಿಸ್ಟೆನ್ಸಿಗೆ ಮಾಡಿಕೊಂಡ್ರೆ ಇದ್ಕಿದ ಬೇಳೆ ಗೊಜ್ಜು ಪೂರಿಗೆ, ಚಪಾತಿಗೆ, ದೋಸೆಗೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಸಾಂಬಾರು ಸಹ ಚೆನ್ನಾಗಿ ಕುದ್ದಿದೆ. ಫೈನಲಾಗಿ ಒಂದು ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ರೆ ಸಾಂಬಾರು ರೆಡಿ ಆಯಿತು. ಕಲರ್ ನೋಡಿ ಸಖತ್ತಾಗಿ ಬಂದಿದೆ. ಆ್ಯಂಡ್ ನಿಮಗೆ ಮೆಣಸಿನ್ಕಾಯಿ ಒಬ್ಬೊಬ್ಬರಿಗೆ ಹಾಕ್ಲಿಕ್ಕೆ ಇಷ್ಟ ಆಗಲ್ಲ ಅಂಥವರು ನಿಮ್ಮಲ್ಲಿ ಸಾಂಬಾರು ಖಾರದ ಪುಡಿ ಇದ್ದರೆ ಅದನ್ನೇ ಹಾಕ್ಕೋಬೋದು. ಆವಾಗ ಎಕ್ಸ್ಟ್ರಾ ಧನಿಯಾ ಪುಡಿ ಎಲ್ಲ ಏನೂ ಹಾಕೋದು ಬೇಡ. ನಾನಿಲ್ಲಿ ಬರೀ ಮೆಣಸಿನ್ಕಾಯಿ ಹಾಕಿದ್ದೀನಿ ಅಲ್ವಾ, ಹಾಗಾಗಿ ಧನಿಯಾ ಪುಡಿ 2 ಚಮಚ ಹಾಕಿದ್ದೀನಿ. ಈ ಕಡೆ ಬಿಸಿ ಬಿಸಿ ಅನ್ನನೂ ಸಹ ರೆಡಿಯಾಗಿದೆ. ಬಿಸಿ ಬಿಸಿ ಸಾರಿನೊಟ್ಟಿಗೆ ಇಲ್ಲಿ ಸರ್ವ್ ಮಾಡ್ತಾಯಿದ್ದೀನಿ. ಜೊತೆಗೆ ತುಪ್ಪ, ಬಿಸಿ ಅನ್ನದ ಜೊತೆಗೆ ಸ್ವಲ್ಪ ತುಪ್ಪ, ಈ ಬಿಸಿ ಬಿಸಿ ಆಗಿರೋವಂಥ ಟೇಸ್ಟಿ
ಅಕ್ಕಿದ ಬೇಳೆ ಸಾರು ಸರ್ವ್ ಮಾಡಿ ಕೊಡ್ತಾಯಿದ್ದೀನಿ. ನಿಮ್ಗೆ ಹೇಗೆ ಅನ್ನಿಸ್ತು ಇವತ್ತು ನಾನು ಮಾಡಿದಂಥ ಈ ಸಾಂಬಾರು ರೆಸಿಪಿ? ನಿಮ್ಮನೆಯಲ್ಲೂ ಹೀಗೆ ಮಾಡೋದಾ? ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ನಮ್ಮನೆಯ ಇವತ್ತಿನ ಕುಕ್ಕಿಂಗ್ ವ್ಲಾಗ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹಾಗೆ ಸುಮಾರು ಜನಕ್ಕೆ ನಮ್ಮ ಪ್ರಾಡಕ್ಟ್ ಸ್ಟಾರ್ಟ್ ಮಾಡಿರೋದೇ ಗೊತ್ತಿಲ್ಲ. ಸೊ ಏನೇ ಪ್ರಾಡಕ್ಟ್ ಬೇಕಿತ್ತು ಅಂತ ಅಂದ್ರೂ ಯಾವುದೇ ಪ್ರೀಮಿಕ್ಸ್ ಮಾಲ್ಟ್ಗಳು 7795846794ಗೆ ವಾಟ್ಸಪ್ ಮಾಡಿ.